ಅಮೃತ್ ಮಹಾಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಿವತ್ತು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಪರಿಚಯ ಮಾಡ್ತಾ ಇದ್ದೀನಿ. ಸದ್ಯ ಬಿಜೆಪಿ ತೆಕ್ಕೆಯಲ್ಲಿರುವ ಈ ಕ್ಷೇತ್ರ ಈ ಬಳಿಕ ಯಾರ ಪಾಲಾಗಲಿದೆ, ಯಾರ ಗೆಲುವು ಕಷ್ಟ, ಯಾರ ಗೆಲುವು ಸುಲಭ, ಯಾರೆಲ್ಲರ ಲೆಕ್ಕಾಚಾರ ಏನು, ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತಾ ಇದ್ದೀನಿ. ಬನ್ನಿ ನೋಡೋಣ. ರಮಣೀಯ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ರಂಗು. ಕರಾವಳಿಯ ತೀರದಲ್ಲಿ ಯಾರಿಗೆ ಗೆಲುವಿನ ಸಂಭ್ರಮ. ಕಮಲ ಕೋಟೆಯನ್ನು ಪುಡಿ ಮಾಡುತ್ತಾ ಮೈತ್ರಿ ಮರ್ಮ. ಒಂದು ಕಡೆ ಹಚ್ಚ ಹಸಿರಾಗಿರೋ ಅರಣ್ಯ, ಇನ್ನೊಂದು ಕಡೆ ವಿಶಾಲವಾಗಿರೋ ಭೂಮಿ, ಮತ್ತೊಂದು ಕಡೆ ಸಮುದ್ರ ತೀರ. ಇದು ಉತ್ತರ ಕನ್ನಡ ಜಿಲ್ಲೆಯ ಭೌಗೋಳಿಕ ಇತಿಹಾಸ. ಇಂತಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಮತದಾರ ಯಾರ ಕೈ ಹಿಡಿತಾನೆ ಎನ್ನೋ ಕುತೂಹಲ ಕ್ಷೇತ್ರದ ಮತದಾರರನ್ನ ಕಾಡ್ತಾ ಇರೋ ದೊಡ್ಡ ವಿಚಾರ. ಈ ಲೋಕಸಭಾ ಕ್ಷೇತ್ರ ಒಟ್ಟು 8 ವಿಧಾನಸಭಾ ಕ್ಷೇತ್ರವನ್ನ ಒಳಗೊಂಡಿದೆ. ಇದರಲ್ಲಿ 6 ವಿಧಾನಸಭಾ ಕ್ಷೇತ್ರಗಳು ಉತ್ತರ ಕನ್ನಡ ಜಿಲ್ಲೆಗೆ ಒಳಪಟ್ಟಿದ್ರೆ, ಇನ್ನು 2 ವಿಧಾನಸಭಾ ಕ್ಷೇತ್ರ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ವ್ಯಾಪ್ತಿಗೆ ಬರುತ್ತೆ. ಈ ಮೊದಲು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಕೆನರಾ ಲೋಕಸಭಾ ಕ್ಷೇತ್ರವಾಗಿತ್ತು. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯಾದ ಬಳಿಕ ಅದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಂತ ಕರೆಸಿಕೊಂಡಿದೆ. ಸದ್ಯ ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಬಿಜೆಪಿ ಭದ್ರಕೋಟೆ. ಬಿಜೆಪಿಯ ಈ ಭದ್ರಕೋಟೆಯನ್ನ ಈ ಬಾರಿ ಒಡೆದು ಆಳಲು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರೋ ದೋಸ್ತಿ ಪಕ್ಷಗಳು ರಣತಂತ್ರ ರೂಪಿಸ್ತಾ ಇದೆ. ಘಟಾನುಘಟಿ ನಾಯಕರು ಇಲ್ಲಿ ಮೊಗ್ಗರಿಸಿದ್ದಾರೆ. ಕ್ಷೇತ್ರದ ಮತದಾರ ಹಲವು ಬಾರಿ ಪಕ್ಷ ನೋಡಿದ್ರೆ ಕೆಲವು ಬಾರಿ ವ್ಯಕ್ತಿ ನೋಡಿ ಮತ ಹಾಕಿ ಗೆಲ್ಲಿಸಿದ್ದಾರೆ. ಸಾವಿರದ 1999ರಲ್ಲಿ ಮಾರ್ಗರೆಟ್ ಆಳ್ವಾ ವಿರುದ್ಧ ಅಲ್ಪ ಮತಗಳ ಅಂತರದಲ್ಲಿ ಅನಂತಕುಮಾರ್ ಸೋಲುವಂತಾಗಿತ್ತು. ಆಳ್ವಾ ವಿರುದ್ಧ ಅನಂತಕುಮಾರ್ ಹೆಗಡೆ ಒಮ್ಮೆ ಸೋತಿದ್ದರನ್ನ ಬಿಟ್ರೆ ಇದುವರೆಗೂ ಸೋಲು ಅನ್ನೋದು ಅವರ ಹತ್ತಿರವೂ ಸುಳಿದಿಲ್ಲ. ಅನಂತಕುಮಾರ್ ಹೆಗಡೆ 2014ರಲ್ಲಿ ರಾಜ್ಯದ ಪ್ರಭಾವಿ ರಾಜಕಾರಣಿ RV ದೇಶಪಾಂಡೆ ಅವರ ಪುತ್ರ ಪ್ರಶಾಂತ್ ದೇಶಪಾಂಡೆ ಅವರನ್ನ ಸೋಲಿಸಿ ಇದೀಗ ಕೇಂದ್ರ ಸಚಿವರಾಗಿದ್ದಾರೆ. 2019ರ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಹಾಗಾದ್ರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಯಾವ ರೀತಿ ರಂಗೇರತ್ತೆ ಮತ್ತು ಅಲ್ಲಿಯ ಮತದಾರರು ಏನು ಉತ್ತರ ಕೊಡ್ತಾರೆ ಈ ಬಾರಿ ಅನ್ನೋದಕ್ಕಿಂತ ಮುಂಚಿತವಾಗಿ 2014ರಲ್ಲಿ ವಾಸ್ತವ ಚಿತ್ರಣ ಏನಿತ್ತು, ಅಂಕಿ ಅಂಶಗಳೇನಿದ್ವು ಅನ್ನೋದನ್ನ ಗಮನ ಹಾಕೋಣ. ಎಸ್ ವೀಕ್ಷಕರೇ, 2014ರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕನ್ನಡ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪುರುಷ ಮತದಾರರ ಸಂಖ್ಯೆ 7,25,916 ಇತ್ತು. ಇನ್ನು ಮಹಿಳಾ ಮತದಾರರ ಸಂಖ್ಯೆ 6,91,258. ಎಸ್, ಓವರಾಲ್ ಒಟ್ಟು ಮತದಾರರನ್ನ ನೋಡಿದಾಗ ಅಫ್ಕೋರ್ಸ್ 14,17,184 ಆಗುತ್ತೆ. ಓಕೆ, ಹಾಗಾದ್ರೆ ಚಲಾವಣೆ ಆಗಿದ್ದಂತಹ ಮತಗಳೆಷ್ಟು ಅನ್ನೋದನ್ನ ನೋಡಿದಾಗ 10,01,038. 2014ರಲ್ಲಿ ಉತ್ತರ ಕನ್ನಡ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಭಾರತೀಯ ಜನತಾ ಪಕ್ಷದ ಅನಂತಕುಮಾರ್ ಹೆಗಡೆ ಅಲ್ಲಿ ವಿಜೇತ ಅಭ್ಯರ್ಥಿಯಾಗಿ ಕಂಗೊಳಿಸ್ತಾರೆ. ಎಷ್ಟು ಮತಗಳನ್ನ ಪಡೆದು 5,46,939 ಮತಗಳನ್ನ ಅನಂತಕುಮಾರ್ ಹೆಗಡೆ ಅವರು ಪಡೀತಾರೆ. ಇನ್ನು ಪರಾಜಿತ ಅಭ್ಯರ್ಥಿ ಅದು ಪ್ರಶಾಂತ್ ದೇಶಪಾಂಡೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ 4,06,239 ಮತಗಳನ್ನು ಪಡೀತಾರೆ. ಇನ್ನು BSPಯಿಂದ ಸಂತೋಷ್ ನಾಯಕ್ ಅವರು ಸ್ಪರ್ಧೆ ಮಾಡಿ 7,404 ಮತಗಳನ್ನು ಪಡೆಯುವಲ್ಲಿ ಅವರು ಶಕ್ತರಾಗ್ತಾರೆ. ಮತ್ತು ಗೆಲುವಿನ ಅಂತರವನ್ನು ನೋಡಿದಾಗ ಬಿಟ್ವೀನ್ ಪ್ರಶಾಂತ್ ದೇಶಪಾಂಡೆ ಆ್ಯಂಡ್ ಅನಂತಕುಮಾರ್ ಹೆಗಡೆ 1,40,700. ಎಸ್, ಅನಂತಕುಮಾರ್ ಹೆಗಡೆ ಅವರು ಅಲ್ಲಿ ವಿಜೇತ ಅಭ್ಯರ್ಥಿಯಾಗಿ ಕಂಗೊಳಿಸ್ತಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕೇಸರಿಯೇ ಸ್ಟ್ರಾಂಗ್. ಪ್ರತಿ ಬಾರಿಯೂ ಅನಂತಕುಮಾರ್ ಹೆಗಡೆ ಅವರಿಗೆ ಗೆಲುವು ತಂದುಕೊಟ್ಟಿದ್ದು ಹಿಂದುತ್ವದ ಅಲೆ. ಹಿಂದುತ್ವವೇ ಅನಂತಕುಮಾರ್ ಹೆಗಡೆ ಅವರ ರಾಜಕೀಯ ಅಸ್ತ್ರವಾಗಿದೆ. ಈ ಮೂಲಕವೇ ಕ್ಷೇತ್ರದಲ್ಲಿ ಗೆಲುವಿನ ನಗೆ ಬೀರ್ತಾ ಬಂದಿದ್ದಾರೆ ಅನಂತಕುಮಾರ್. ಈ ಬಾರಿ ಹಿಂದುತ್ವ ಹಾಗೂ ಮೋದಿ ಹವಾದಲ್ಲಿ ಚುನಾವಣೆ ಎದುರಿಸಲಿದ್ದಾರೆ. ಕಳೆದ ಚುನಾವಣೆಯಲ್ಲಿನ ವಿಧಾನಸಭಾವಾರು ಫಲಿತಾಂಶ ನೋಡಿದ್ರೂ ಇದು ಅರ್ಥವಾಗುತ್ತೆ. 2014ರ ಲೋಕಸಭಾ ಚುನಾವಣೆಯ ಉತ್ತರ ಕನ್ನಡ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರಗಳನ್ನು ನಾವೀಗ ನೋಡೋಣ. ಅಲ್ಲಿ ಯಾವೆಲ್ಲ ಅಂಶಗಳು ಅಲ್ಲಿ ಕೌಂಟ್ ಆಗಿ
ಮತಗಳನ್ನು ಪಡೆದ್ರು ಅಲ್ಲಿದ್ದಂಥ ಅಭ್ಯರ್ಥಿಗಳು. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂಥ ಉತ್ತರ ಕನ್ನಡ ಜಿಲ್ಲೆ ಖಾನಾಪುರ ವಿಧಾನಸಭಾ ಕ್ಷೇತ್ರದಿಂದ 82,323 ಮತಗಳನ್ನು ಪಡಿತಾರೆ ಭಾರತೀಯ ಜನತಾ ಪಕ್ಷದ ಅನಂತಕುಮಾರ್ ಹೆಗಡೆ. ಪ್ರಶಾಂತ್ ದೇಶಪಾಂಡೆ 38,243 ಮತಗಳನ್ನು ಪಡಿತಾರೆ. ಇನ್ನು ಕಿತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಅನಂತಕುಮಾರ್ ಹೆಗಡೆ ಅವರಿಗೆ ಲಭಿಸಿದಂಥ ಮತಗಳು 70,980. ಇನ್ನು ಪ್ರಶಾಂತ್ ದೇಶಪಾಂಡೆ ಅವರಿಗೆ 45,143. ಹಾಗೆಯೇ ಹಳಿಯಾಳ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಾದರೆ ಅಲ್ಲಿಂದ ಅನಂತಕುಮಾರ್ ಹೆಗಡೆ ಅವರಿಗೆ ಬಂದಂಥ ಮತಗಳು 53,657. ಪ್ರಶಾಂತ್ ದೇಶಪಾಂಡೆ ಅವರಿಗೆ 57,284. ಅಲ್ಲಿ ಮತಗಳ ಸಂಖ್ಯೆ ಇವರು ಜಾಸ್ತಿ ಪಡೆದಿರೋದನ್ನು ನೋಡ್ಬೋದು ಪ್ರಶಾಂತ್ ದೇಶಪಾಂಡೆ ಅವರು. ಇನ್ನು ಕಾರವಾರ ವಿಧಾನಸಭಾ ಕ್ಷೇತ್ರದಿಂದ ಅನಂತಕುಮಾರ್ ಹೆಗಡೆ ಅವರಿಗೆ ಲಭಿಸಿದಂಥ ಮತಗಳು 73,497. ಇನ್ನು 51,409 ಮತಗಳನ್ನು ಪಡಿತಾರೆ ಪ್ರಶಾಂತ್ ದೇಶಪಾಂಡೆ. ಕುಮಟಾ ವಿಧಾನಸಭಾ ಕ್ಷೇತ್ರದಿಂದ 63,882 ಮತಗಳು ಅನಂತಕುಮಾರ್ ಹೆಗಡೆ ಅವರಿಗೆ ಲಭ್ಯವಾದರೆ 51,022 ಮತಗಳು ಪ್ರಶಾಂತ್ ದೇಶಪಾಂಡೆ ಅವರ ಪಾಲಾಗುತ್ತವೆ. ಇನ್ನು ಭಟ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಾದರೆ ಅನಂತಕುಮಾರ್ ಹೆಗಡೆ 65,700 ಮತಗಳನ್ನು ಪಡೆದಿದ್ರು. ಪ್ರಶಾಂತ್ ದೇಶಪಾಂಡೆ ಅವರು 57,169 ಮತಗಳನ್ನು ಪಡಿತಾರೆ. ಇನ್ನು ಶಿರಸಿಯಿಂದ 73,809 ಮತಗಳು ಅನಂತಕುಮಾರ್ ಹೆಗಡೆ ಅವರ ಪಾಲಾಗುತ್ತವೆ. ಇನ್ನು ಪ್ರಶಾಂತ್ ದೇಶಪಾಂಡೆ ಅವರಿಗೆ 53,138 ಮತಗಳು ಲಭ್ಯವಾಗುತ್ತವೆ. ಇನ್ನು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಿಂದ ಅನಂತಕುಮಾರ್ ಹೆಗಡೆ ಅವರು ಪಡೆದಂಥ ಮತಗಳು 62,619. ಕಾಂಗ್ರೆಸ್ನ ಪ್ರಶಾಂತ್ ದೇಶಪಾಂಡೆ 52,708 ಮತಗಳಿಗೆ ಅವರು ತೃಪ್ತಿ ಪಟ್ಕೊಳ್ಬೇಕಾಗತ್ತೆ. ಸದಾ ವಿವಾದದ ಹೇಳಿಕೆ ನೀಡೋದ್ರಲ್ಲೇ ಕಾಲಹರಣ ಮಾಡುತ್ತಾ ಇರೋ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಹೆಡೆಮುರಿ ಕಟ್ಟಲು ಕೈ ತೆನೆ ನಾಯಕರು ಮುಂದಾಗಿದ್ದಾರೆ. ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಹೆಡೆಮುರಿ ಕಟ್ಟಲು ತೆರೆಮರೆಯಲ್ಲಿ ದೋಸ್ತಿ ಪಕ್ಷಗಳು ಕಸರತ್ತು ನಡೆಸ್ತಾ ಇದೆ. ಆದ್ರೆ ಅವರ ಕಸರತ್ತು ಎಷ್ಟು ಫಲ ನೀಡಲಿದೆ ಅಂತ ಈಗಲೇ ಹೇಳೋದು ಕಷ್ಟ. ಇನ್ನೊಂದು ಕಡೆ ಇಲ್ಲಿ ರಾಜಕೀಯ ವಿಷಯಕ್ಕೆ ಬರಬೇಕಂತಂದ್ರೆ 1957ರಿಂದ 1991ರವರೆಗೂ ಕೂಡ ಕಾಂಗ್ರೆಸ್ ಅಧೀನದಲ್ಲಿ ಉತ್ತರ ಕನ್ನಡ ಕ್ಷೇತ್ರ ಇತ್ತು. ಆ ಬಳಿಕ ಏನು 1996ರಲ್ಲಿ ಅನಂತಕುಮಾರ್ ಹೆಗಡೆ ಗೆಲುವು ಸಾಧಿಸಿದಂತೆ ಇಲ್ಲಿ ಬಿಜೆಪಿ ತನ್ನ ಖಾತೆಯನ್ನು ಆರಂಭಿಸಿತು. ಆ ಬಳಿಕ ಎರಡು ಸಾರಿ ಏನು ಅನಂತಕುಮಾರ್ ಹೆಗಡೆ ಗೆಲುವು ಸಾಧಿಸಿದ್ರು. 3ನೇ ಬಾರಿ ಮಾರ್ಗರೆಟ್ ಅಳ್ವಾ ಎದುರು ಸೋಲನ್ನು ಅನುಭವಿಸಿದ್ರು. ಆ ಬಳಿಕ ಮತ್ತೆ ಸತತ 3 ಬಾರಿ ಗೆಲುವನ್ನು ಸಾಧಿಸಿ ಸೋಲಿಲ್ಲದ ಸರದಾರರಾಗಿ ಅನಂತಕುಮಾರ್ ಹೆಗಡೆ ಮೆರೆಯುತ್ತಾ ಇದ್ದಾರೆ. ಬನ್ನಿ ಇನ್ನಷ್ಟು ಅವರ ರಾಜಕೀಯ ಜೀವನ ಹಾಗೆ ಅವರ ಎದುರಾಳಿ ಯಾರು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೇವೆ ಒಂದು ಚಿಕ್ಕ ಬ್ರೇಕ್ನ ನಂತರ. ಬಿಜೆಪಿಯ ಭದ್ರಕೋಟೆಯಾಗಿರುವ ಉತ್ತರ ಕನ್ನಡ ಜಿಲ್ಲೆ, ಹೀಗಾಗಿ ಈ ಬಾರಿ ಗೆಲುವು ಸುಲಭ ಎಂದೇ ಕೆಲವರು ಹೇಳ್ಬೋದು. ಏನು ದೋಸ್ತಿ ಸರ್ಕಾರಗಳು ತಂತ್ರ ಪ್ರತಿತಂತ್ರಗಳನ್ನು ಹಣಿತಾ ಇದ್ದಾರೆ. ಈ ಬಾರಿ ಹೇಗಾದರೂ ಮಾಡಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿಗೆ ಬಿಟ್ಕೊಡ್ಬಾರ್ದು, ತಾವೇ ಗೆಲ್ಲಬೇಕು, ಈ ಕ್ಷೇತ್ರವನ್ನ ಮತ್ತೆ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋ ತಂತ್ರ ಪ್ರತಿತಂತ್ರ ಏನು ದೋಸ್ತಿ ಸರ್ಕಾರಗಳು ನಡೆಸ್ತವೆ. ಹೀಗಾಗಿ ಈ ಬಾರಿ ಏನು JDS ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಏನು ಮಾಜಿ ಸಚಿವರಾದಂಥ ಆನಂದ್ ಅಸ್ನೋಡಿಕರ್ ಅವರನ್ನ ಕಣಕ್ಕಿಳಿಸ್ತಾ ಇದೆ. ಒಂದು ಕಾಲದ ಕಾಂಗ್ರೆಸ್ ಕೋಟೆ ಈಗ ಕೇಸರಿಮಯ. ಹಿಂದುತ್ವದ ಬೇರು ಚಿಗುರಿಸಿದ ಬಿಜೆಪಿ ನಾಯಕರು. ಒಂದ್ ಕಾಲದಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ 1951ರಿಂದ 1996ರವರೆಗೆ ಕಾಂಗ್ರೆಸ್ ಹಿಡಿತದಲ್ಲೇ ಇತ್ತು. 1996ರಲ್ಲಿ ಪ್ರಥಮ ಬಾರಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಅನಂತಕುಮಾರ್ ಹೆಗಡೆ ತಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ್ದ ಪ್ರಮೋದ್ ಹೆಗಡೆ ಅವರನ್ನ ಸೋಲಿಸುವ ಮೂಲಕ ಲೋಕಸಭಾ ಪ್ರವೇಶ ಮಾಡಿದ್ರು. ಅದಾದ ಬಳಿಕ ಈಗ ಹಾಲಿ ಸಂಸದರಾದ ಅನಂತಕುಮಾರ್ ಹೆಗಡೆ ಪಕ್ಷ ಗಟ್ಟಿಗೊಳಿಸಿದ್ದಾರೆ ಅನ್ನೋ ಮಾತಿದೆ. ಆದ್ರೆ ಪ್ರತಿ ಬಾರಿಯೂ ಅನಂತಕುಮಾರ್ ಹೆಗಡೆ ಅವರಿಗೆ ಗೆಲುವು ತಂದುಕೊಟ್ಟಿದ್ದು ಹಿಂದುತ್ವದ ಅಲೆ. ಹಿಂದುತ್ವವೇ ಅನಂತಕುಮಾರ್ ಹೆಗಡೆ ಅವರ ರಾಜಕೀಯ ಅಸ್ತ್ರ. ಈ ಮೂಲಕವೇ ಕ್ಷೇತ್ರದಲ್ಲಿ ಗೆಲುವಿನ ನಗು ಬೀರುತ್ತಾ ಬಂದಿದ್ದಾರೆ ಅನಂತಕುಮಾರ್. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಹಿಂದುತ್ವ ಹಾಗೂ ಮೋದಿ ಹವಾದಲ್ಲಿ ಚುನಾವಣೆ ಎದುರಿಸಿದ ಬಿಜೆಪಿ ಹಲವು ವಿಧಾನಸಭಾ ಕ್ಷೇತ್ರವನ್ನ ಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಹಾಲಿ ಶಾಸಕರು ಯಾರೆಲ್ಲ ಇದ್ದಾರೆ, ಅವರು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಬಹುದು ಅನ್ನೋದರ ಒಂದು ಮುನ್ನೋಟವನ್ನು ನಾವು ನೋಡೋಣ. ಈಗಾಗಲೇ ಕಾರವಾರ ವಿಧಾನಸಭಾ ಕ್ಷೇತ್ರದಲ್ಲಿ ರೂಪಾಲಿ ನಾಯಕ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಅಲ್ಲಿ ಶಾಸಕರಾಗಿದ್ದಾರೆ. ಕುಮಟಾ ವಿಧಾನಸಭಾ ಕ್ಷೇತ್ರದಿಂದ ದಿನಕರ ಶೆಟ್ಟಿ ಬಿಜೆಪಿಯಿಂದ ಶಾಸಕರಾಗಿದ್ದಾರೆ. ಭಟ್ಕಳದಿಂದ ಸುನಿಲ್ ನಾಯಕ್ ಬಿಜೆಪಿ ಶಾಸಕರು. ಶಿರಸಿಯಿಂದ ವಿಶ್ವೇಶ್ವರ ಕಾಗೇರಿ ಬಿಜೆಪಿಯಿಂದ ಅವರು ಶಾಸಕರು. ಕಿತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಮಹಂತೇಶ್ ದೊಡ್ಡಗೌಡರ್ ಬಿಜೆಪಿಯ ಶಾಸಕರು. ಹಳಿಯಾಳದಿಂದ RV ದೇಶಪಾಂಡೆ,
ಯಲ್ಲಾಪುರದಿಂದ ಶಿವರಾಮ್ ಹೆಬ್ಬಾರ್, ಖಾನಾಪುರದಿಂದ ಅಂಜಲಿ ನಿಂಬಾಳ್ಕರ್, ಈ ಮೂವರು ಶಾಸಕರು, ದೇಶಪಾಂಡೆ, ಶಿವರಾಮ್ ಹೆಬ್ಬಾರ್, ಅಂಜಲಿ ನಿಂಬಾಳ್ಕರ್, ಈ ಮೂವರು ಅಲ್ಲಿ ಕಾಂಗ್ರೆಸ್ನ ಪಾಳ್ಯದಲ್ಲಿ ಶಾಸಕರಾಗಿ ಹೊರಹೊಮ್ಮಿದ್ದಾರೆ. ಇನ್ನು ಉಳಿದಂತೆ 5 ಕ್ಷೇತ್ರದ ಶಾಸಕರು ಭಾರತೀಯ ಜನತಾ ಪಕ್ಷದವರು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯ ವಿಚಾರ ಬಂದಾಗ ಯಾರನ್ನ ಆಯ್ಕೆ ಮಾಡಬೇಕು ಎಂಬ ಪ್ರಶ್ನೆ ಸಹಜವಾಗಿಯೇ ಎಲ್ಲ ಪಕ್ಷದಲ್ಲಿಯೂ ನಿರ್ಮಾಣ ಆಗಿದ್ದಂತೂ ಸತ್ಯ. ಬಿಜೆಪಿಯಲ್ಲಿ ಮಾತ್ರ ಅನಂತಕುಮಾರ್ ಹೆಗಡೆಯೇ ಅಭ್ಯರ್ಥಿ ಅನ್ನೋದು ಫಿಕ್ಸ್ ಆಗಿದ್ರೂ ಕೂಡ ಕಾಂಗ್ರೆಸ್ ಹಾಗೂ ಜೆಡಿಎಸ್ನಲ್ಲಿ ಈ ಗೊಂದಲ ಇತ್ತು. ಆದರೆ ಕೊನೆಗೆ ಈ ಉತ್ತರ ಕರ್ನಾಟಕ ಕ್ಷೇತ್ರದ ಜೆಡಿಎಸ್ ಪಾಲಾದ ಪರಿಣಾಮ ಈಗ ಜೆಡಿಎಸ್ನ ನಾಯಕನೇ ಅಖಾಡಕ್ಕೆ ಧುಮುಕಿದ್ದಾರೆ. ಓಕೆ, 2014 ಆಯಿತು. ಇನ್ನು 2019ರ ಲೋಕಸಭಾ ಚುನಾವಣೆಗೆ ಯಾವೆಲ್ಲ ಅಭ್ಯರ್ಥಿಗಳಿದ್ದಾರೆ, ಯಾವ ರೀತಿಯಲ್ಲಿ ಸ್ಪರ್ಧೆ ಮಾಡ್ತಾರೆ ನೋಡೋಣ. ಅಗೈನ್ ಅನಂತಕುಮಾರ್ ಹೆಗಡೆ ಈಸ್ ಕಂಟೆಸ್ಟಿಂಗ್ ಫ್ರಮ್ ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಆನಂದ್ ಅಸ್ನೋಟಿಕರ್ ಅಲ್ಲಿ ಕಣಕ್ಕಿಳಿದಿದ್ದಾರೆ. ಅವರ ಅದೃಷ್ಟದ ಪರೀಕ್ಷೆಗೆ ಇಳಿದಿದ್ದಾರೆ. ಅಭ್ಯರ್ಥಿ ಆಯ್ಕೆಗೆ ನಡೆದಿತ್ತು ಸಾಕಷ್ಟು ಸರ್ಕಸ್. ಅನಂತಕುಮಾರ್ ಹೆಗಡೆಗೆ ಅಸ್ನೋಟಿಕರ್ ಸವಾಲು. ಹಾಲಿ ಸಂಸದರನ್ನ ಸೋಲಿಸುತ್ತಾ ದೋಸ್ತಿಗಳ ಹೋರಾಟ. ಹೌದು, 2014ರಲ್ಲಿ ಗೆಲುವು ಸಾಧಿಸಿದ ಅನಂತಕುಮಾರ್ ಹೆಗಡೆ ಅವರು ಸದಾ ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆ ನೀಡುತ್ತಲೇ ಸುದ್ದಿಯಾದವರು. ನರೇಂದ್ರ ಮೋದಿ ಸರ್ಕಾರದಲ್ಲಿ ಕೌಶಲ್ಯಾಭಿವೃದ್ಧಿ ಸಚಿವ ಸ್ಥಾನ ಸಿಕ್ಕ ಮೇಲೆ ಹೆಗಡೆ ಅವರ ವರ್ಚಸ್ಸು ಕ್ಷೇತ್ರದಲ್ಲಿ ಮತ್ತಷ್ಟು ಹೆಚ್ಚಿದೆ. ಹೀಗಾಗಿಯೇ ಸ್ವಪಕ್ಷದವರೇ ಇದೀಗ ಸೋಲಿಸಲು ಪ್ಲಾನ್ ರೂಪಿಸಿರುವ ಬಗ್ಗೆ ತಿಳಿದು ಭಿನ್ನಮತ ಇದ್ರೂ ಕೂಡ ಅವರಿಗೆ ಟಿಕೆಟ್ ನೀಡಲಾಗಿದೆ. ಇವತ್ತಿನ ಉತ್ತರ ಕನ್ನಡ ಕ್ಷೇತ್ರ ಕಳೆದ 5 ಬಾರಿ ನಮ್ಮ ಜನ ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸದಿಂದ ಬಿಜೆಪಿಯನ್ನು ಗೆಲ್ಲಿಸಿದ್ದಾರೆ. ಈ ಬಾರಿ ಈ ಮೊದಲು ಎಲ್ಲದಕ್ಕಿಂತ ಹೆಚ್ಚಿನ ಆತ್ಮವಿಶ್ವಾಸದಿಂದ ನಮ್ಮೆಲ್ಲ ಜನ ಹೇಳ್ತಾ ಇದ್ದಾರೆ ಬಿಜೆಪಿ ಮತ್ತೊಮ್ಮೆ ಗೆಲ್ಲುತ್ತೆ ಅಂತ. ಅಂದರೆ ಕಳೆದ ಬಾರಿ 1.5 ಲಕ್ಷ ಲೀಡಿತ್ತು. ಈ ಬಾರಿ ಎಷ್ಟು ನಿರೀಕ್ಷೆ ಇದೆ ನಿಮ್ಮದು? ಜನ ತೀರ್ಮಾನ ಮಾಡ್ತಾರೆ. ನಾವು ಇವತ್ತು ಅದ್ರ ಬಗ್ಗೆ ಲೆಕ್ಕಾಚಾರ ಮಾಡ್ತಾ ಕೂತ್ಕೊಳ್ಳೋದು ಯಾಕೆ? ಅಂದರೆ ಜನರ ಒಲವು ಬಿ ಜೆ ಪಿ ಕಡೆನೇ ಇದೆಯಾ? ಖಂಡಿತವಾಗಿ ಬಿಜೆಪಿ ಗೆಲ್ಲುತ್ತೆ. ಈಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸೇರಿ ಒಂದು ಅಭ್ಯರ್ಥಿಯನ್ನು ಹಾಕಿರುವಂಥದ್ದು. ಇದರಿಂದ ಬಿ ಜೆ ಪಿಗೆ ಏನಾದ್ರು ಸ್ವಲ್ಪ ಹಿನ್ನಡೆ ಆಗ್ಬೋದಾ? ಯಾವ ಗೊಂದಲವೂ ಇಲ್ಲ, ಯಾವ ಸಮಸ್ಯೆಯೂ ಇಲ್ಲ. ಜನ ಇವತ್ತು ತುಂಬ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿ ಮತ್ತೊಮ್ಮೆ ಬರಬೇಕು, ದೇಶಕ್ಕೋಸ್ಕರ ವೋಟ್ ಹಾಕ್ತಾ ಇದ್ದೀವಿ, ಬಿಜೆಪಿ ಗೆಲ್ಲಬೇಕು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 3 ದಶಕಗಳ ಸಾಂಪ್ರದಾಯಿಕ ಎದುರಾಳಿ ಪಕ್ಷಗಳ ಸೆಣಸಾಟದ ಸನ್ನಿವೇಶ ಈ ಬಾರಿ ಬದಲಾವಣೆ ಆದಂತಾಗಿದೆ. ಈ ಬೆಳವಣಿಗೆ ಕ್ಷೇತ್ರದಲ್ಲಿ ಹೊಸ ರಾಜಕೀಯ ಲೆಕ್ಕಾಚಾರಗಳನ್ನು ಹುಟ್ಟುಹಾಕಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಜಿದ್ದಾಜಿದ್ದಿ ಹೋರಾಟ ನಡೆದಿದ್ದು ಗೋಚರವಾಗುತ್ತೆ. ಆದರೆ ಈ ಬಾರಿ ಮಾತ್ರ ಜೆಡಿಎಸ್ ಚುನಾವಣಾ ಕಣದಲ್ಲಿ ಧುತ್ತನೆ ಮೇಲೆದ್ದು ನಿಂತಿದೆ. ಪರಿಣಾಮ ಆನಂದ್ ಅಸ್ನೋಟಿಕರ್ ಕದನ ಕಣದಲ್ಲಿದ್ದಾರೆ. ಗಟ್ಟಿಯಾಗಿ ಇವತ್ತು ಸಭೆ ಮಾಡಿದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು JDS ಕೂಡಿ ನಾವು ಯಾವ ರೀತಿ ನೀಲನಕ್ಷೆ ಯಾವ ರೀತಿ ತಯಾರು ಮಾಡಬೇಕು, ಯಾವ ರೀತಿ ಪ್ರಚಾರ ಆರಂಭ ಮಾಡಬೇಕು, ಅದಕ್ಕೆ ಎಲ್ಲ ನಾವು ಈಗಾಗಲೇ ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ಆದಷ್ಟು ಬೇಗ ಎಲ್ಲ ಕಾನ್ಸ್ಟಿಟ್ಯೂಯೆಂಟ್ಗಳನ್ನು ರೀಚ್ ಮಾಡಿ ಕಾಂಗ್ರೆಸ್ ಮತ್ತು JDS ಸಭೆಗಳನ್ನು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಾವು ಕಾರ್ಯಕರ್ತರ ಸಭೆ ಮಾಡಿ ಅದರ ಮುಖಾಂತರ ಜಿಲ್ಲಾ ಪಂಚಾಯತ್ ಪ್ರತಿ ಜಿಲ್ಲಾ ಪಂಚಾಯತಲ್ಲಿ ಕನಿಷ್ಠ 4 ಸಭೆಗಳಾಗಬೇಕಂತ ಹೇಳಿ ತೀರ್ಮಾನ ತಗೊಂಡಿದ್ದೀವಿ. ಆ ರೀತಿ ನಾವು ಬಾರಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. 1994ರ ನಂತರದ ಅವಧಿಯಲ್ಲಿ ಬಿಜೆಪಿ ಈ ಕ್ಷೇತ್ರದಲ್ಲಿ ಪ್ರಾಬಲ್ಯ ಸಾಧಿಸಿದ್ದು ಕಾಂಗ್ರೆಸ್ನೊಂದಿಗೆ ಪ್ರಬಲ ಪೈಪೋಟಿಯಿಂದ ಚುನಾವಣೆ ಎದುರಿಸ್ತಾ ಬಂದಿದೆ. ಈ ಮಧ್ಯದಲ್ಲಿ ಜನತಾ ಪರಿವಾರದ JDS ಪಕ್ಷವು ಕ್ಷೇತ್ರದಲ್ಲಿ ಸ್ವಲ್ಪ ಕಳೆಗುಂದಿದಂತೆ ಕಂಡು ಬಂದಿದ್ದು ಕಳೆದ ಬಾರಿ ಈ ಪಕ್ಷದ ಅಭ್ಯರ್ಥಿಯೇ ಇರಲಿಲ್ಲ. ಆದರೆ ಈ ಬಾರಿ ಕಾಂಗ್ರೆಸ್ ಬೆಂಬಲದೊಂದಿಗೆ JDS ಪಕ್ಷ ಬಿಜೆಪಿಗೆ ಸೆಡ್ಡು ಹೊಡಿತಿದೆ. ಆದರೆ ಮತದಾರರು ಯಾವ ರೀತಿ ಇದಕ್ಕೆ ಉತ್ತರ ನೀಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನಷ್ಟು ಮಾಹಿತಿಯನ್ನು ನೋಡ್ತೀನಿ ಒಂದು ಚಿಕ್ಕ ಬ್ರೇಕ್ನ ನಂತರ. ಸದ್ಯ ಬಿಜೆಪಿಯ ಭದ್ರಕೋಟೆಯಾಗಿರುವ ಉತ್ತರ ಕನ್ನಡ ಜಿಲ್ಲೆ ಈಗಾಗಲೇ 4 ಶಾಸಕರನ್ನು ಹೊಂದಿದೆ. ಹೀಗಾಗಿ ಬಿಜೆಪಿ ಮತ್ತೆ ಇಲ್ಲಿ ಗೆಲುವಿನ ನಗೆ ಬೀರುವ ಎಂಬ ಮಾತು ಕೇಳಿಬರ್ತಾ ಇದೆ. ಈಗಾಗಲೇ ಏನು ಭಟ್ಕಳ, ಹೊನ್ನಾವರ, ಅಂಕೋಲ, ಕಾರವಾರ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿದ್ದರೆ ಶಿರ್ಸಿ ಘಟ್ಟದ ಮೇಲ್ಭಾಗದ ಶಿರ್ಸಿಯಲ್ಲೂ ಕೂಡ ಬಿಜೆಪಿ ಶಾಸಕರು ಇದ್ದಾರೆ. ಇದೆಲ್ಲದರ ಮಧ್ಯೆ ಏನು ಈ ಬಾರಿ ಹೇಗಾದರೂ ಮಾಡಿ ಅನಂತಕುಮಾರ್ ಹೆಗಡೆ ಅವರನ್ನು ಸದೆ ಪಡೆಯಬೇಕು ಎನ್ನುವುದೇ ಏನು ಈ ಕಾಂಗ್ರೆಸ್ ಹಾಗೂ JDS ಪ್ರತಿತಂತ್ರಗಳನ್ನು ಹಣಿತಾ ಇದೆ. ಹಾಲಿ ಸಂಸದರ ಬಗ್ಗೆ ಉತ್ತರ ಕನ್ನಡ ಜನರ ಅಭಿಪ್ರಾಯ ಏನು? ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಆಗಿದೆ ಅಭಿವೃದ್ಧಿ ಕಾರ್ಯ?
ಆದರೆ ಸತತ 3 ಬಾರಿ ಗೆಲುವು ಸಾಧಿಸಿರೋ ಹೆಗಡೆ ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚು ಶ್ರಮಿಸಿಲ್ಲ ಎಂಬ ಮಾತು ಕೇಳಿಬರ್ತಿದ್ದು, ಈ ಬಾರಿ ಕ್ಷೇತ್ರದ ರಾಜಕೀಯ ಭವಿಷ್ಯ ಏನಾಗಲಿದೆ ಎಂಬುದು ಕುತೂಹಲ ಕೆರಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಸಮಸ್ಯೆಗಳ ಬಗ್ಗೆ ಯೋಚಿಸೋದಾದ್ರೆ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡದಿಲ್ಲದಿರೋದು ತಿಳಿಯುತ್ತೆ. ಈಗ ಅನಂತಕುಮಾರ್ ಹೆಗಡೆ ಈಗಾಗಲೇ ಏನು 5 ಬಾರಿ ಇಲ್ಲಿ ಸಂಸದರಾಗಿ ಆಯ್ಕೆ ಇದ್ದಾರೆ ಈ ಕ್ಷೇತ್ರದಲ್ಲಿ. ಅವರ ಬಗ್ಗೆ ಇಲ್ಲಿಯ ಜನ ಏನು ಹೇಳ್ತಾರೆ, ಆನಂದ್ ಅಸ್ನೋಟಿಕರ್ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ. ಸರ್, ಈಗ ಅನಂತಕುಮಾರ್ ಹೆಗಡೆ ಈಗಾಗಲೇ 5 ಬಾರಿ ಇಲ್ಲಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಇದೆ, ಮತ್ತೆ ಮುಂದಿನ ಬಾರಿ ಅವರೇ ಬೇಕನ್ನೋ ಅಭಿಲಾಷೆ ಏನಾದ್ರು ನಿಮ್ಗಿದೆ ಅನಿಸ್ತದ? ಇದೀಗ ನಮ್ಮ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಳೆದ 25 ವರ್ಷ ಅಂದರೆ ಕಳೆದ 5 ವರ್ಷಗಳಿಂದ 5 ಬಾರಿ ಅನಂತಕುಮಾರ್ ಹೆಗಡೆಯವರು ನಮ್ಮಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ MP ಆಗಿ. ಆದರೆ ಅವರ ಸಾಧನೆ ಅತ್ಯಂತ ಶೂನ್ಯವಾಗಿದೆ. ನಾವು ನೋಡ್ತಾ ಇದ್ದೀವಿ, ಮುಖವಾಗಿ ನೋಡ್ತಾ ಇದ್ದೀವಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಎಷ್ಟು ಕೇಂದ್ರ ಸರ್ಕಾರದ ಅನುದಾನ ಬಂದಿದ್ದು ಬಳವಳಿಕೆ ಆಗ್ತಾ ಇದೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಬಂದಿರುವಂಥ ಅನುದಾನವು ಮತ್ತೆ ಹೋಗ್ತಾ ಇದೆ. ಇದಕ್ಕೆ ಕಾರಣ ಅನಂತಕುಮಾರ್ ಹೆಗಡೆ. ಇಲ್ಲಿ ಸಂಸದರು ಅಂತೇಳಿ MP ಇದ್ದಾರೆ ಅಂತೇಳಿ ಮಾತ್ರ ಇಲ್ಲೇ ಗುರುತಿದೆ. ಉತ್ತರ ಕನ್ನಡ ಜಿಲ್ಲೆಗೆ ಏನಂದರೆ MP ಇದ್ದಾರೆ. ಯಾರು? ಅನಂತಕುಮಾರ್ ಹೆಗಡೆ. ಹೌದು, MP ಅನ್ನೋದು ಬಿಟ್ಟು ಅಭಿವೃದ್ಧಿ ಆಗಿರ್ಬೋದು ಟೋಟಲ್ ಎಂಥದೂ ಇಲ್ಲ ಇಲ್ಲಿ. ಟೋಟಲ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕನಿಷ್ಠ ಮಟ್ಟಿಗೆ ಸಾರ್ವಜನಿಕವಾಗಿ ಯಾವುದೇ ಒಂದು ಕುಂದುಕೊರತೆಗಳ ಸಭೆ ಆದ್ರೂ ಕರೆದಿದ್ದಾರೆ ಅದಕ್ಕೂ ಒಂದೂ ಇಲ್ಲ ಇಲ್ಲಿ. ಖಾಲಿ ಅವರು ಹೆಸರಿಗೆ ಮಾತ್ರ MP ಇದ್ದಾರೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ MP ಇದ್ದಾರೆ. ಜಿಲ್ಲೆಯಲ್ಲಿ ಸಾಕಷ್ಟು ಜಲಪಾತಗಳಿದ್ರೂ, ಸುಂದರ ಪ್ರವಾಸಿ ತಾಣಗಳಿದ್ರೂ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಿಲ್ಲ. ವಿದ್ಯುತ್ಗಾಗಿ ಪರದಾಟ ನಡೆಸುವ ಸಂಕಷ್ಟ ಇಲ್ಲಿನ ಜನರಿಗೆ ಎಂದಿಗೂ ತಪ್ಪಿಲ್ಲ. ಅಡಿಕೆ ಇಲ್ಲಿನ ಪ್ರಮುಖ ವಾಣಿಜ್ಯ ಬೆಳೆ. ಅಡಿಕೆ ಬೆಳೆಗೆ ಬೆಂಬಲ ಬೆಲೆ, ಕೊಳೆ ರೋಗದ ಸಮಸ್ಯೆಗೆ ಪರಿಹಾರ, ಸಾಲ ಸೌಲಭ್ಯ, ಮೀನುಗಾರಿಕೆಗೆ ನೆರವು, ಜಿಲ್ಲೆಯ ಹಲವೆಡೆ ವಾಸವಿರುವ ಸಿದ್ಧಿ ಸೇರಿದಂತೆ ಬುಡಕಟ್ಟು ಜನರ ಜೀವನ ಮಟ್ಟ ಸುಧಾರಿಸಲು ಕ್ರಮ. ಇವೆಲ್ಲ ಸರ್ಕಾರದಿಂದ ಇಲ್ಲಿನ ಮತದಾರರ ನಿರೀಕ್ಷೆ. ಮೋದಿಯವರ ಭಾವಚಿತ್ರ ಹಿಡ್ಕೊಂಡು, ಕಮಲ ಪಕ್ಷದ ಚಿಹ್ನೆಯನ್ನು ಹಿಡ್ಕೊಂಡು ಇವತ್ತು ಸಂಸದರಾಗಿ ಸಚಿವರಾಗಿದ್ರಿ. ನೀವು ಆ ಎರಡೂ ಚಿಹ್ನೆಯನ್ನು ಬಿಟ್ಕೊಂಡು ಮೋದಿಯವರ ಭಾವಚಿತ್ರ ಮತ್ತು ಕಮಲದ ಒಂದು ಚಿಹ್ನೆ ಬಿಟ್ಕೊಂಡು ನೀವು ನಗರಸಭೆಗೂ ಕೂಡ ಯೋಗ್ಯರಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಟ್ ದ ಸೇಮ್ ಟೈಮ್ ಬಿಜೆಪಿಯ ಕಾರ್ಯಕರ್ತರು ಕೂಡ ಮೋದಿಯ ಯೋಜನೆಗಳನ್ನೇ ಜನರ ಮುಂದಿಟ್ಕೊಂಡು ಹಾಗೂ ಸಚಿವರು ಮಾಡಿರುವ ಕೆಲಸವನ್ನ ಜನರ ಮುಂದಿಟ್ಟು ಪ್ರಚಾರ ಮಾಡ್ತಿದ್ದಾರೆ. ಹೀಗಾಗಿ ಇಲ್ಲ, ನಾವು ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ಕೇಸರಿ ಬಾವುಟವನ್ನೇ ಹಾರಿಸೋದು ಅಂತ ಹೇಳ್ತಿದ್ದಾರೆ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈ ಸಂಬಂಧಪಟ್ಟಂಗೆ ಏನು ಈಗ BJP ಯಾವ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಮ್ಮ ಒಂದು ಕಾರ್ಯಚಟುವಟಿಕೆ ಮಾಡ್ತಿದೆ, ಅದಕ್ಕೆ ಸಿದ್ಧತೆಗಳು ಯಾವ ರೀತಿ ಮಾಡ್ತಾ ಇದೆ ಸರ್ ಹೇಳಿ? ನಮ್ಮ ಇಡೀ ತಾಲೂಕಾ ಜಿಲ್ಲೆ ಎಲ್ಲ ನಮ್ಮ ಕ್ಯಾಡರ್ ಬೇಸ್ ಪಾರ್ಟಿ ಮತ್ತು ನಾವು ಪೂರ್ಣ ತಯಾರಿಯಲ್ಲಿ ಇದ್ದೀವಿ. 2019 ಎಲೆಕ್ಷನ್ ಚುನಾವಣೆಗೆ ಸಿದ್ಧತೆಯನ್ನು ಪೂರ್ಣಗೊಳಿಸಿದ್ದೀವಿ. ಮತ್ತು ನಮ್ಮ ಕಾರ್ಯಕರ್ತರು ಉತ್ಸಾಹದಲ್ಲಿ ಇದ್ದಾರೆ. ಈಗ ಅನಂತಕುಮಾರ್ ಬಗ್ಗೆ ಹೇಳಬೇಕಾದ್ರೆ 5ನೇ ಬಾರಿ ವಿನ್ ಆದ್ರೂ ಈಗ 6ನೇ ಬಾರಿಗೆ ಎಂಟ್ರಿ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಸಾಟಿ ಮತ್ತು ಯಾರೂ ಇಲ್ಲ. ನಮ್ಮ ಒಪೋನೆಂಟ್ ವಿರೋಧಿಯಲ್ಲಿ ನಮ್ಮ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ವೇಳೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬಂದು ಇಲ್ಲಿ ನಿಂತರೂ ನಾವು ಅನಂತಕುಮಾರ್ ಹೆಗಡೆ ಅವರಿಗೆ ನಮ್ಮ ಜನ ಆರಿಸ್ತಾರೆ ಅಂಥೇಳಿ ನಮಗೆ ಪೂರ್ಣ ವಿಶ್ವಾಸ ಇದೆ ಮತ್ತು ಇದರಲ್ಲಿ 2 ಮಾತು ಇಲ್ಲ. ಯಾವ ಸಮುದಾಯದವರು ಇಲ್ಲಿ ನಿರ್ಣಾಯಕ ಗೊತ್ತಾ? ಅನಂತಕುಮಾರ್ ಹೆಗಡೆಗೆ ಪ್ರತಿ ಬಾರಿ ಗೆಲುವು ತಂದುಕೊಟ್ಟಿದ್ದು ಹಿಂದುತ್ವದ ಅಲೆಯೇ. ಈ ಹಿನ್ನೆಲೆಯಲ್ಲೇ ಪ್ರತಿ ಬಾರಿ ಗೆಲುವು ಕಾಣುತ್ತಾ ಬಂದಿದ್ದು ಈ ಬಾರಿ ಮತ್ತಷ್ಟು ಪ್ರಬಲರಾಗಿದ್ದು, ಇದಕ್ಕೆ ತಕ್ಕಂತೆ ಕ್ಷೇತ್ರದಲ್ಲಿ ಅನಂತಕುಮಾರ್ ಹೆಗಡೆ ಪರ ಮತದಾರರು ವಾಲುತ್ತಾರ ಅನ್ನೋ ಪ್ರಶ್ನೆಯಿದೆ. ಅದರಲ್ಲಿಯೂ ಹಿಂದೂ ಮತದಾರರೇ ಹೆಚ್ಚಿರುವ ಇಲ್ಲಿ ಜಾತಿ ಲೆಕ್ಕಾಚಾರಕ್ಕಿಂತ ಧರ್ಮ ಲೆಕ್ಕಾಚಾರವೇ ಮುಖ್ಯ ಆಗಿದೆ. ಅದ್ಯಾಕೆ ಅಂದ್ರೆ ಈ ಹಿಂದೆ ಅನಂತಕುಮಾರ್ ನನಗೆ ಮುಸ್ಲಿಂ ಮತಗಳು ಬೇಡ ಅಂದಾಗ್ಲೂ ಕೂಡ ಗೆದ್ದು ಬಂದಿರೋದು. ಓಕೆ, 2019 ಉತ್ತರ ಕನ್ನಡ ಲೋಕಸಭಾ ಚುನಾವಣೆಗೆ ಯಾವ ರೀತಿಯಾದಂಥ ಅಂಕಿ ಅಂಶಗಳಲ್ಲಿದ್ದಾವೆ, ವಾಟ್ ಇಸ್ ದ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದನ್ನು ನೋಡೋಣ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಬೆಳಗಾವಿಯ 2 ವಿಧಾನಸಭಾ ಕ್ಷೇತ್ರಗಳು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ವ್ಯಾಪ್ತಿಗೆ ಬರುತ್ತೆ, ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತವೆ. ಇನ್ನು ಪುರುಷ ಮತದಾರರ ಸಂಖ್ಯೆಯನ್ನು ಗಮನಿಸಿದಾಗ 7,78,350. ಇನ್ನು ಮಹಿಳಾ ಮತದಾರರು ಕೂಡ ನಾವು ಕಮ್ಮಿ ಏನಿಲ್ಲ. ಮಹಿಳಾ ಮತದಾರರು 7,55,678 ಅಂತಿದ್ದಾರೆ. ಅಲ್ಲಿಯ ಮಹಿಳಾ ಮತದಾರರು ಮತ್ತು ಪುರುಷ ಮತದಾರರು ಆಲ್ಮೋಸ್ಟ್ ಈಕ್ವಲ್ ಆಗಿರೋದನ್ನು ಗಮನಿಸ್ಬೋದು. ಇನ್ನು ಇತರೆ ಮತದಾರರ ಸಂಖ್ಯೆ 20. ಒಟ್ಟು ಮತದಾರರು 15,34,048. ಓಕೆ, ಈಗ ಎಷ್ಟು ಚಲಾವಣೆ ಆಗ್ತವೆ ಅನ್ನೋದ್ರ ಮೇಲೆ
ಅಲ್ಲಿಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಒಂದು ಹರಸಾಹಸ ನಡೆಯುತ್ತೆ. ಓಕೆ, ಇನ್ನು ಜಾತಿವಾರು ಮತದಾರರನ್ನ ಗಮನಿಸೋಣ. ಅಫ್ಕೋರ್ಸ್ ಇದು ಈ ಒಂದು ಇಕ್ವೇಷನ್ ಯಾವಾಗಲೂ ಕೂಡ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಇದರ ಆಧಾರ ತುಂಬ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಈಡಿಗರ ಸಂಖ್ಯೆ, ಮತದಾರರ ಸಂಖ್ಯೆ 3.5 ಲಕ್ಷ ಇದೆ. ಈಡಿಗರು ಮತದಾರರ ಸಂಖ್ಯೆ 3.5 ಲಕ್ಷ. ಇನ್ನು ಮರಾಠ ಮತದಾರರ ಸಂಖ್ಯೆ 3 ಲಕ್ಷ ಅಂತ ಅಲ್ಲಿ ಅಂದಾಜಿಸಲಾಗಿದೆ. ಇನ್ನು ಅಲ್ಪಸಂಖ್ಯಾತರ ಮತಗಳು 2 ಲಕ್ಷ ಇದ್ದಾವೆ. ಹಾಗೆಯೇ ಬ್ರಾಹ್ಮಣ ಮತದಾರರ ಸಂಖ್ಯೆ ನೋಡಿದಾಗ 1.5 ಲಕ್ಷ. ಹಾಲಕ್ಕಿ ಒಕ್ಕಲಿಗರು ಅಂತ ಹೇಳಿದರೆ 1.5 ಲಕ್ಷ ಅಂತ ಗೊತ್ತಾಗಿದೆ. ಇನ್ನು ಮೊಗವೀರ ಮತದಾರರ ಸಂಖ್ಯೆ 1.2 ಲಕ್ಷ. ಲಿಂಗಾಯತ ಮತದಾರರ ಸಂಖ್ಯೆ 1 ಲಕ್ಷ. ಇನ್ನು SC ST ಮತದಾರರು 1,30,000 ಜನ ಇದ್ದಾರೆ. ಇನ್ನು ಇತರೆ ಕೌಂಟ್ ಮಾಡಿದಾಗ 18,000 ಅಂತ ಲೆಕ್ಕ ಸಿಗ್ತಾ ಇದೆ. ಹೀಗಾಗಿ ಈ ಯಾವೆಲ್ಲ ಜಾತಿವಾರು ಮತಗಳು ಯಾರ ಪಾಲಾಗುತ್ತವೆ ಅನ್ನೋದು ಪ್ರಜಾಪ್ರಭುತ್ವದ ಈ ಲೋಕಸಭಾ ಚುನಾವಣೆಗೆ ಹಿಡಿದಂಥ ಒಂದು ಕೈಗನ್ನಡಿಯಾಗಿದೆ. ಅಲ್ಲಿ ಯಾವ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ಅನ್ನೋದು ಇದರ ಪ್ರಾಮುಖ್ಯತೆ ಕೂಡ ಜಾಸ್ತಿ ಇದೆ. ಇದನ್ನ ನೋಡಿದಾಗ ಇಲ್ಲಿ ಈಡಿಗರೇ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದು ಪಕ್ಕ. ಆದರೆ ಮತ್ತೊಂದು ಮುಖ್ಯ ವಿಷಯ ಅಂದ್ರೆ ಅಲ್ಪಸಂಖ್ಯಾತರು ಕೇವಲ 2 ಲಕ್ಷ ಮತದಾರರಿದ್ದಾರೆ. ಇವರ ಮತ ಕಳೆದ ಬಾರಿ ಬೇಡ ಅಂದಿದ್ದ ಅನಂತಕುಮಾರ್ ಗೆದ್ದಿದ್ರು. ಆದ್ರೆ ಈ ಬಾರಿ ಮತ್ತೇನು ಹೇಳ್ತಾರೆ, ಅದಕ್ಕೆ ಮತದಾರರು ಏನು ಹೇಳ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ. ಒಟ್ಟಿನಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಗಡೆ ಅಶ್ವಮೇಧದ ಕುದುರೆ ಕಟ್ಟಿ ಹಾಕುವ ಸಾಮರ್ಥ್ಯ ಯಾರಿಗಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಒಟ್ಟಾರೆ ಬರಲಿರೋ ಉತ್ತರ ಕನ್ನಡ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರದ ಮತದಾರರು ಅನಂತಕುಮಾರ್ ಹೆಗಡೆ ಅವರನ್ನ ಅಥವಾ ಹೊಸ ಅಭ್ಯರ್ಥಿಗೆ ಆನಂದ್ ಅಸ್ನೋಟಿಕರ್ಗೆ ಮಣೆ ಹಾಕ್ತಾರಾ ಅನ್ನೋದನ್ನ ಚುನಾವಣೆಯ ಫಲಿತಾಂಶದ ಬಳಿಕವೇ ಉತ್ತರ ಕನ್ನಡ ಕ್ಷೇತ್ರದ ಪ್ರಜ್ಞಾವಂತ ಮತದಾರರ ಮರ್ಮ ಅರಿಯೋದು. ನೋಡಿದ್ರಲ್ಲ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ರಾಜಕೀಯ ಚಿತ್ರಣವನ್ನು. ಹೆಚ್ಚಾಗಿ ಇಲ್ಲಿ ಈಡಿಗ ಸಮುದಾಯ ಹಾಗೂ ಮರಾಠ ಹಾಗೂ ಅಲ್ಪಸಂಖ್ಯಾತರ ಮತದಾರರೇ ಹೆಚ್ಚಾಗಿ ಈ ಕ್ಷೇತ್ರದಲ್ಲಿದ್ದಾರೆ. ಇವರೊಂದಿಗೆ ಬ್ರಾಹ್ಮಣ, ಕರಿ ಒಕ್ಕಲಿಗರು ಹಾಗೂ ಹಾಲಕ್ಕಿ ಒಕ್ಕಲಿಗರು ಕೂಡ ಇಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸ್ತಾರೆ. ಆದರೆ ಎಲ್ಲ ಮತದಾರರು ಈ ಬಾರಿ ಯಾರ ಪರ ಒಲಿತಾರೆ ಅನ್ನೋದನ್ನು ಮೇ 23ರ ಬಳಿಕವೇ ನಿರ್ಧಾರವಾಗಲಿದೆ. ಕ್ಯಾಮ್ರಾ ಶಶಿಧರ್ ಜೊತೆ ಪ್ರಶಾಂತ್ ಮಾಲೆ, TV5 ಕಾರವಾರ.